MDC ಚೇರ್ಮನ್ ಸೇರಿದಂಗೆ ಸರ್ ಸುಮಾರು ಜನ ದಾವಣಗೆರೆ ಚುನಾವಣೆ ನಡೀತಿರ್ಬೇಕಾದ್ರೆ ಕಾಶ್ಮೀರದಲ್ಲಿ ಟೂರಲ್ಲಿ ಇರ್ತಾರೆ, ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಇರ್ತಾರೆ. ಜವಾಬ್ದಾರಿಯನ್ನು ತಗೊಂಡು ಹೈಯೆಸ್ಟ್ ಮೈನಾರಿಟಿ ವೋಟ್ಗಳೇ ಅಲ್ಲಿ ಸ್ಟ್ಯಾಂಡಿಂಗ್ ಪಾಯಿಂಟ್ ಅಂದಾಗ ಅಲ್ಲಿ ಯಾರು ಕೂಡ ಈ ರೆಸ್ಪಾನ್ಸಿಬಿಲಿಟಿನ ತಗೊಳ್ಳಲ್ಲ. ಚುನಾವಣೆ ಮುಗಿದ ಮಾರನೇ ದಿನ ಸಲೀಂ ಅಹಮದ್ ಅವರು ಆಮೇಲೆ ರಿಜ್ವಾನ್ ಅರ್ಷದ್ ಅವರು ಪತ್ರಿಕಾಗೋಷ್ಠಿ ಮಾಡಿ ನಮ್ಮವರೇ ನಮಗೆ ಬ್ಯಾಕ್ ಸ್ಟಾಪ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಎಲ್ಲ ಸರಿ ಇದೆಯಾ ನಿಮ್ಮ ಪಾರ್ಟಿಲಿ ಅನ್ನೋದೇ ಕ್ವಶನ್ ಪದೇ ಪದೇ. ಚುನಾವಣೆಗಳು ಬಂದಂಥ ಇಂಥ ಬೆಳವಣಿಗೆಗಳು ಸ್ವಾಭಾವಿಕ. ಅದೇನು ಹೊಸದಾಗಿ ಏನಾದರೂ ನೀವು ನೋಡ್ತಾ ಇದ್ದೀರಾ? ನೀವು ಇಷ್ಟು ವರ್ಷ ರಿಪೋರ್ಟಿಂಗ್ ಮಾಡ್ತಾ ಇರ್ತೀರಿ ಚುನಾವಣೆಗಳ ಬಗ್ಗೆ, ಎಲ್ಲೂ ಕೂಡ ಆ ರೀತಿ ಹೊಸದು ಅಂತ ಏನು ಅನಿಸೋದಿಲ್ಲ. ಕೆಲವರಿಗೆ ಅಸಮಾಧಾನ ಇದ್ದಾಗ ಅವರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಈಗ ಜಮೀರ್ ಅಹಮದ್ ಅವ್ರ ಸುದ್ದಿ ಹೇಳಿದ್ರಿ. ಜಮೀರ್ ಅಹಮದ್ ಅವರು ಕೇರಳದಲ್ಲಿ ಅವ್ರನ್ನ ಇನ್ಚಾರ್ಜ್ ಹಾಕಿದ್ರು. ನಾನೇ ಮಾತಾಡಿದೆ ಅವ್ರಿಗೆ, ನೀವು ಬಂದಿಲ್ಲಿ ದಾವಣಗೆರೆಯಲ್ಲಿ ಕ್ಯಾಂಪೇನ್ ಮಾಡಬೇಕು ಅಂತ ಹೇಳಿ ನಾನೇ ಮಾತಾಡಿದೆ ಫೋನ್ನಲ್ಲಿ. ಆಗ ಅವರು ಹೇಳಿದ್ದು, ಇದು ಯಾರು ನಮ್ಮ KC ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ಅವರು ಸೂಚನೆ ಕೊಟ್ಟಿದ್ದಾರೆ, ಇದ್ದೇನೆ, ಅವ್ರು ಕಳಿಸ್ಕೊಟ್ರೆ ನಾನು ಬರ್ತೀನಿ ಅಂತ ಹೇಳಿ. ಆಮೇಲೆ ಮುಖ್ಯಮಂತ್ರಿಗಳು ಮಾತಾಡಿದ ಮೇಲೆ ಬಾಗಲಕೋಟೆಯಲ್ಲಿ ನನ್ನ ಹೆದರಿಗೇನೆ ಮುಖ್ಯಮಂತ್ರಿಗಳು ಮಾತಾಡಿ ನೀನು ಬರಬೇಕಪ್ಪ, ಒಂದಿನ ಆದರೂ ಕನಿಷ್ಠ ಬಂದು ಹೋಗಲೇಬೇಕು ಅಂತ ಬಂದು ಅವರಿಗೆ ಗೊತ್ತಿರೋ ರೀತಿಯಲ್ಲಿ ಕ್ಯಾಂಪೇನ್, ಅವರೇನು ಸ್ಥಳೀಕರಲ್ಲದೆ ಇದ್ದರೂ ಕೂಡ ಅವರು ಮೈನಾರಿಟಿ ಸಚಿವರಿದ್ದಾರೆ, ಮುಖಂಡರಿದ್ದಾರೆ ಅಂತೇಳಿ ಬಂದು ಕ್ಯಾಂಪೇನ್ ಮಾಡಿ ಹೋಗಿದ್ದಾರೆ ಬಾಗಲಕೋಟೆಯಲ್ಲಿ ಮತ್ತು ದಾವಣಗೆರೆಯಲ್ಲಿ ಎರಡೂ ಕಡೆ. ಅದನ್ನು ಈ ಬೆಳವಣಿಗೆಗಳು, ವ್ಯತ್ಯಾಸಗಳು ಇವೆಲ್ಲವನ್ನು ಕೂಡ ಪಕ್ಷದ ಅಧ್ಯಕ್ಷರು ಕರೆದು ಮಾತಾಡಿ ಸರಿ ಮಾಡ್ತಾರೆ. ಅದೇನು ಅಂಥ ದೊಡ್ಡ ಇದು ವಿಚಾರ ಅಂತ ನನಗಾದರೂ ಅನಿಸೋದಿಲ್ಲ. ಯಾಕೆಂದರೆ ನಾನು ಕೂಡ ಇಂಥದ್ದೆಲ್ಲ ಮಾಡಿದ್ದೇನೆ. ಅಧ್ಯಕ್ಷನಾಗಿ ಇಂಥ ಸಂದರ್ಭ ಬಂದಾಗ ನಾವೆಲ್ಲರನ್ನೂ ಕರೆದು ಮಾತಾಡಿ ಸರಿ ಮಾಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೇನೆ. ಅದೇ ರೀತಿ ಅಧ್ಯಕ್ಷ